ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫಾರ್ ಮೋರ್ ಬಿಗ್ ಬಾಸ್ ಅಪ್ಡೇಟ್ಸ್. ಯಾರನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಗ್ ಬಾಸ್ ಸೀಸನ್ 13 ಕನ್ನಡದ ಬಗ್ಗೆ ಸ್ಯಾಡ್ ನ್ಯೂಸ್ ಬರ್ತೈತೆ. ಏನದು ಸ್ಯಾಡ್ ನ್ಯೂಸ್ ಅಂತ ತಿಳ್ಕೊಬೇಕಾದ್ರೆ ಫುಲ್ ವಿಡಿಯೋ ನೋಡಿ, ಸ್ಕಿಪ್ಪೇ ಮಾಡಬೇಡ್ರಿ. ಅದಕ್ಕಿಂತ ಮುಂಚೆ ಲಾಸ್ಟ್ ವಿಡಿಯೋ ಯಾರು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿದ್ರ ಅವ್ರಿಗೆಲ್ಲ ಥ್ಯಾಂಕ್ ಯು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್, ಬಿಗ್ ಬಾಸ್ ಸೀಸನ್ 13 ನ ಫಸ್ಟ್ ಪ್ರೋಮೋ ಇವಾಗ ಬಿಟ್ರೆ ಹೇಳಿ, ಜೂನ್ ಫಸ್ಟ್ ವೀಕ್ ನಲ್ಲಿ ಬಿಟ್ರು. ಅವಾಗ ಪ್ರೋಮೋದಲ್ಲಿ 2 ವಿಷಯ ಹೇಳಿದ್ರು. ಫಸ್ಟ್ ವಿಷಯ ಏನಂದ್ರೆ ಈ ಸತಿ ಬಿಗ್ ಬಾಸ್ ನಲ್ಲಿ ಕಾಮನರ್ಸ್ಗೆ ಎಂಟ್ರಿ ಇದೆ ಅಂತ. ಎರಡನೇ ವಿಷಯ, ಬಿಗ್ ಬಾಸ್ ಸೀಸನ್ 13 ಪ್ರತಿ ವರ್ಷ ಅಕ್ಟೋಬರ್ ಸ್ಟಾರ್ಟ್ ಆದಂಗೆ ಅಕ್ಟೋಬರ್ ಸ್ಟಾರ್ಟ್ ಆಗಲ್ಲ, ಈ ಸತಿ ಬೇಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು. ಆದರೆ ಬಿಗ್ ಬಾಸ್ ಅಕ್ಟೋಬರ್ ಅಲ್ಲಿ ಸ್ಟಾರ್ಟ್ ಆಗ್ತಾ ಇದೆಯಾ ಇಲ್ಲ ಅದಕ್ಕಿಂತ ಬೇಗ ಸ್ಟಾರ್ಟ್ ಆಗ್ತಾ ಅನ್ನೋದೇ ಪ್ರಶ್ನೆ. ಬಿಗ್ ಬಾಸ್ ಸೀಸನ್ 13 ಬೇಗ ಸ್ಟಾರ್ಟ್ ಆಗ್ತಾ ಇಲ್ಲ. ಬಿಗ್ ಬಾಸ್ ಸೀಸನ್ 13 ಯಾವಾಗ ಸ್ಟಾರ್ಟ್ ಆಗ್ತೈತೆ ಅಂತ ಕೇಳೋದಾದ್ರೆ ಫುಲ್ ವಿಡಿಯೋ ನೋಡಿ. ಗೈಸ್, ಬಿಗ್ ಬಾಸ್ ಸೀಸನ್ 13 ಜೂನ್ ಅಲ್ಲಿ ಪ್ರೋಮೋ ಬಿಟ್ಟಾಗ ಜನಗಳು ಏನಂತ ಅನ್ಕೊಂಡಿದ್ರು, ಜೂನ್ ನಲ್ಲಿ ಪ್ರೋಮೋ ಬಿಟ್ಟಿದ್ರೆ ಜುಲೈನಲ್ಲಿ ಸೀಸನ್ ಸ್ಟಾರ್ಟ್ ಆಗುತ್ತೆ, ಯಾಕಂದ್ರೆ ಬೇಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರಲ್ಲ, ಜುಲೈನಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಅನ್ಕೊಂಡಿದ್ರು. ಅದಾದ್ಮೇಲೆ ಮಧ್ಯದಲ್ಲಿ ಅಗ್ನಿ ಪರೀಕ್ಷೆನ ಶೋ ಬರ್ತೈತೆ ಅಂತ ಹೇಳಿದ್ರು. ಅಗ್ನಿ ಪರೀಕ್ಷೆ ಶೋ 1 ತಿಂಗಳಾದ್ರೇನು ಜನಗಳು ಏನಂತ ಅನ್ಕೊಂಡಿದ್ರು, ಜೂನ್ ಅಲ್ಲಿ ಪ್ರೋಮೋ ಬಿಟ್ಟಿದ್ದಾರೆ, ಜುಲೈನಲ್ಲಿ ಅಗ್ನಿ ಪರೀಕ್ಷೆ ನಡೆಯುತ್ತೆ, ಆಗಸ್ಟ್ ನಲ್ಲಿ ಶೋ ಬರುತ್ತೆ ಅಂತ ಅನ್ಕೊಂಡಿದ್ರು. ಈಗ ಜೂನ್ ಅಲ್ಲಿ ಪ್ರೋಮೋ ಬಿಟ್ರೆ ಜುಲೈನಲ್ಲೂ ಶೋ ಬರ್ತಾ ಇಲ್ಲ, ಆಗಸ್ಟ್ ನಲ್ಲೂ ಶೋ ಬರ್ತಾ ಇಲ್ಲ, ಸೆಪ್ಟೆಂಬರ್ ನಲ್ಲಿ ಶೋ ಬರ್ತೈತೆ ಬಿಗ್ ಬಾಸ್ ಸೀಸನ್ 13. ಸೆಪ್ಟೆಂಬರ್ 28ನೇ ತಾರೀಕಿಲ್ಲ ಅಥವಾ ಅಕ್ಟೋಬರ್ 4ಕ್ಕೆ ಬಿಗ್ ಬಾಸ್ ಸೀಸನ್ 13 ಲಾಂಚ್ ಆಗ್ತಾ ಇದೆ. ಏನಕ್ಕೆ ಇಷ್ಟೊಂದು ಲೇಟು ಅಂತ ಕೇಳೋದ್ರೆ, ಬಿಕಾಸ್ ಆಫ್ ಅಗ್ನಿ ಪರೀಕ್ಷೆ ಶೋನ ಪೋಸ್ಟ್ಪೋನ್ ಮಾಡ್ತಾನೆ ಇದ್ದಾರೆ ವೀಕ್ ಬೈ ವೀಕ್. ಬಿಗ್ ಬಾಸ್ ಸೀಸನ್ 13 ಸೆಪ್ಟೆಂಬರ್ 28ನೇ ತಾರೀಕು ಅಥವಾ ಅಕ್ಟೋಬರ್ 4ನೇ ತಾರೀಕು ಗ್ರ್ಯಾಂಡ್ ಲಾಂಚ್ ಆಗ್ತಾ ಇದೆ. ಇನ್ನು ನಿಮ್ಗೆಲ್ರೂ ಕಾಡುವ ನೆಕ್ಸ್ಟ್ ಪ್ರಶ್ನೆ ಏನಂದ್ರೆ, ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಯಾವಾಗ ಅಂತ. ಎಲ್ಲ ಅಂದುಕೊಂಡಿದ್ದಂತೆ ಆಗಿದ್ದಾರೆ. ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಸೀಸನ್ 1 ಆಗಸ್ಟ್ 2ನೇ ತಾರೀಕಿಗೆ ಲಾಂಚ್ ಆಗಬೇಕಾಗಿತ್ತು. ಈಗ ನ್ಯೂಸ್ ಪ್ರಕಾರ ಲಾಂಚ್ ಆಗ್ತಾ ಇಲ್ಲ. ಯಾವಾಗ ಲಾಂಚ್ ಆಗುತ್ತೆ ಅಂತ ಕೇಳೋದ್ರೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಸೀಸನ್ 1 ಆಗಸ್ಟ್ 15ನೇ ತಾರೀಕು ಲಾಂಚ್ ಆಗ್ತಾ ಇದೆ. ಬಿಗ್ ಬಾಸ್ ಅಗ್ನಿ ಪರೀಕ್ಷೆ 4 ವಾರ ನಡೆಯುತ್ತೆ. 4 ವಾರ ನಡೆದ್ರೆ ಸೆಪ್ಟೆಂಬರ್ 12ನೇ ತಾರೀಕು ಅಂದ್ರೆ ಗೌರಿ ಗಣೇಶ ಹಬ್ಬ ಹಿಂದಿನ ದಿವಸ ಕಂಪ್ಲೀಟ್ ಆಗುತ್ತೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಕಂಪ್ಲೀಟ್ ಆಗಿದ 1 ವಾರ ಕೊಡ್ತಾರೆ ವೋಟಿಂಗ್ ಅಂತ. ಅದೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ಸೆಪ್ಟೆಂಬರ್ 28ನೇ ತಾರೀಕು ಅಥವಾ ಅಕ್ಟೋಬರ್ 4ನೇ ತಾರೀಕು ಬಿಗ್ ಬಾಸ್ ಲಾಂಚ್ ಆಗ್ತದೆ. ಬಿಗ್ ಬಾಸ್ ಸೀಸನ್ 13 ಮತ್ತೆ ಅಗ್ನಿ ಪರೀಕ್ಷೆ ಡೇಟ್ ಯಾವಾಗ ಅಂತ ಗೊತ್ತಾಯ್ತಾ? ನೆಕ್ಸ್ಟ್ ಪ್ರಶ್ನೆ ಏನಂದ್ರೆ, ಬಿಗ್ ಬಾಸ್ ಕಡೆಯಿಂದ ಏನ್ ಮೇಲ್ ಬಂದಿದೆ, ಯಾವ ಮೇಲ್ ಐಡಿಗೆ ಮೇಲ್ ಬರುತ್ತೆ ಅಂತ. ಅಕಸ್ಮಾತ್ ನೀವೇನೋ ರಿಜೆಕ್ಟ್ ಆಗಿದ್ರೆ, ಥ್ಯಾಂಕ್ ಯು ಫಾರ್ ಅಪ್ಲೈಯಿಂಗ್ ಫಾರ್ ಬಿಗ್ ಬಾಸ್ ಸೀಸನ್ 13 ಆಡಿಷನ್. ನಾವು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರಿ, ಎಕ್ಸ್ಪೆಕ್ಟೇಷನ್ನ ನೀವು ರೀಚ್ ಮಾಡಿಲ್ಲ, ಅದಕ್ಕೆ ರಿಜೆಕ್ಟ್ ಆಗಿದ್ದೀರಾ, ಮುಂದಿನ ಸತಿ ಇನ್ನೊಂದು ಅಪ್ಲೈ ಮಾಡ್ಕೊಳ್ಳಿ, ಬೆಸ್ಟ್ ಆಫ್ ಲಕ್, ಆ ಥರ ಈ ಥರ ಅಂದ್ಬಿಟ್ಟು ಮೇಲ್ ಹಾಕಿರ್ತಾರೆ. ಅಕಸ್ಮಾತ್ ನೀವೇನೋ ಸೆಲೆಕ್ಟ್ ಆಗಿದ್ರೆ, ನೀವು ಫಸ್ಟ್ ರೌಂಡಿಂದ ಸೆಕೆಂಡ್ ರೌಂಡ್ಗೆ ಸೆಲೆಕ್ಟ್ ಆಗಿದ್ದೀರಾ, ನಮ್ಮ ಕೋಆರ್ಡಿನೇಟರ್ ನಿಮ್ಮ ಜೊತೆಗೆ ಸಂಪರ್ಕದಲ್ಲಿ ಇರ್ತಾರೆ. ಈ ಥರ ಕಾಂಟ್ರಾಕ್ಟು ಮಣ್ಣು ಮಸಿ ಅಂತ ಮಾತಾಡಿರ್ತಾರೆ. ನೆಕ್ಸ್ಟ್ ಯಾವ ಮೇಲ್ ಐಡಿಗೆ ನಿಮ್ಗಳಿಗೆ ಬಿಗ್ ಬಾಸ್ ಇಂದ ಮೆಸೇಜ್ ಬರುತ್ತೆ ಅಂತ ಕೇಳೋದ್ರೆ, ಫಸ್ಟ್ ದಿವಸ ಜಿಯೋ ಹಾಟ್ಸ್ಟಾರ್ ನಲ್ಲಿ ನೀವು ಯಾವ ಮೇಲ್ ಐಡಿ ಕೊಟ್ಟಿರ್ತೀರ ಅದೇ ಮೇಲ್ ಐಡಿಗೆ ಸೆಲೆಕ್ಟ್ ಆಗಿದ್ದಾರೆ ರಿಜೆಕ್ಟ್ ಆಗಿದ್ದಾರೆ ಅಂತ ಮೆಸೇಜ್ ಬರುತ್ತೆ.